श्री गणेशाय नमः। अस्य श्रीराम रक्षा स्तोत्रमन्त्रस्य बुधकौशिक ऋषिः श्री सीतारामचन्द्रो देवता अनुष्टुप् छन्दः सीताशक्तिः श्रीमद्हनुमान कीलकम् श्रीरामचन्द्र प्रीत्यर्थे जपे विनियोगः। अथ ध्यानम् ध्यायेदाजानुबाहुं धृतशरधनुषं बद्धपद। ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಭಗವದ್ಭಕ್ತಾದಿಗಳು, ಏನಿದೆ ಹೊಸಕೋಟೆ ತಾಲೂಕಿನ ಕುಂಬ್ಳಳ್ಳಿ ಗ್ರಾಮ, ಈ ಗ್ರಾಮದಲ್ಲಿ ರಾಮ ಮಂದಿರ ನಿರ್ಮಾಣವಾಗಿ ವಿಶೇಷವಾಗಿ ಕುಂಬ್ಳಳ್ಳಿಯ ಎಲ್ಲ ಗ್ರಾಮಸ್ಥರು ಸಹಕಾರ ಕೊಟ್ಟು ರಾಮ ಮಂದಿರ ನಿರ್ಮಾಣ ಮಾಡಿದ್ದಾರೆ. ನಿನ್ನೆಯಿಂದ ವಿಶೇಷವಾಗಿ ವಿಜೃಂಭಣೆಯಿಂದ ಪೂಜಾ ಕಾರ್ಯಕ್ರಮಗಳೆಲ್ಲ ನೆರವೇರ್ತಾ ಇದೆ. ಅದೇ ರೀತಿ ಕೆಲವೇ ದಿನಗಳಿಂದಷ್ಟೇ ಕನಕದಾಸರ ಜಯಂತಿ ಕೂಡ ನೆರವೇರಿತು. ಆ ಒಂದು ಪ್ರಯುಕ್ತವಾಗಿ ಕನಕದಾಸರ ಪುತ್ಥಳಿ ಒಂದು ಕಂಚಿನ ವಿಗ್ರಹವನ್ನ ಸಹ ಗ್ರಾಮಕ್ಕೆ ಆಗಮಿಸಿ ಆ ಒಂದು ವಿಗ್ರಹವನ್ನ ಉತ್ಸವ ಮಾಡಿ ತದನಂತರವಾಗಿ ಈ ದಿನ ರಾಮ ಮಂದಿರದಲ್ಲಿ ಕನಕ ಮಂದಿರನೂ ಸಹ ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಎಲ್ಲಾ ಕುಂಬ್ಳಳ್ಳಿ ಗ್ರಾಮಸ್ಥರು ತುಂಬಾ ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಈ ಪೂಜಾ ಕಾರ್ಯಕ್ರಮಗಳೆಲ್ಲ ಉತ್ತಮವಾಗಿ ನೆರವೇರಿಸಿದ್ದಾರೆ. ಹಾಗಾಗಿ ನಮ್ಮ ಎಲ್ಲ ಗ್ರಾಮಸ್ಥರಿಗೂ ಆಯುಷ್ಯ ಆರೋಗ್ಯ ನೆಮ್ಮದಿ ಸುಖ ಶಾಂತಿಯನ್ನು ಕೊಟ್ಟು ರಾಮರ ಆದರ್ಶ ಮೂರ್ತಿಗಳಾದಂತಹ ರಾಮರು, ಪಿತೃವಾಕ್ಯ ಪರಿಪಾಲನೆ ಮಾಡತಕ್ಕಂಥವರು ರಾಮರು, ವಿಶೇಷವಾಗಿ ರಾಮರಿಗೆ ಸರಿಸಾಟಿ ಯಾರು ಇಲ್ಲ ಅಂತಹ ರಾಮರ ಆದರ್ಶವನ್ನ ಎಲ್ಲರೂ ಸಹ ಅನುಸರಿಸಬೇಕು ಅಂತೇಳಿ ರಾಮ ಮಂದಿರದಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿ, ಅದೇ ರೀತಿ ಕನಕದಾಸರನ್ನ ಸಹ ದಾಸರಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ದಾಸರು ಅನ್ಸ್ಕೊಂಡಿರ್ತಕ್ಕಂಥ ಕನಕದಾಸರ ಸಹ ಮಂದಿರವನ್ನ ನಿರ್ಮಾಣ ಮಾಡಿ ಇಲ್ಲಿ ಪೂಜೆ ಕೈಂಕರ್ಯಗಳನ್ನ ಭಜನಾ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಎಲ್ಲಾ ರೀತಿ ಅನುಕೂಲ ಮಾಡಿದ್ದಾರೆ. ಹಾಗಾಗಿ ಕುಂಬಳ್ಳಿ ಗ್ರಾಮಸ್ಥರಿಗೆ ಸದಾಕಾಲ ಎಲ್ಲರಿಗೂ ಸಹ ಲೋಕ ಎಲ್ಲ ಸುಭಿಕ್ಷವಾಗಿರ್ಲಿ ಅಂತೇಳಿ ಇವತ್ತು ಇಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಕಾಲಕ್ಕೆ ವರ್ಷಗಳು ಬೆಳೆಗಳೆಲ್ಲ ಚೆನ್ನಾಗಾಗಿ, ವ್ಯಾಪಾರ ವ್ಯವಸಾಯ ಉದ್ಯೋಗಗಳೆಲ್ಲ ಚೆನ್ನಾಗಾಗಿ ಎಲ್ಲರಿಗೂ ಸಹ ಇರೋ ತನಕ ದೀರ್ಘಾಯುಷ್ಯನ್ನ ಆರೋಗ್ಯವನ್ನ ಕೊಟ್ಟು ಭಗವಂತ ಸದಾಕಾಲ ಕಾಪಾಡ್ತಾ ಇರ್ಲಿ. ಇಂತಹ ಕಾರ್ಯಕ್ರಮಗಳು ನಮ್ಮ ಹೊಸಕೋಟೆ ತಾಲೂಕಿನಲ್ಲಿ ಯಥೇಚ್ಛವಾಗಿ ನಡೀತಾ ಇರ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಅದೇ ರೀತಿ ನಿನ್ನೆ ರಾತ್ರಿಯಿಂದ ಗಣಪತಿ ಪೂಜೆ, ವಾಸ್ತು ಹೋಮ, ಶುದ್ಧಿ ಪುಣ್ಯಾಹ, ರಕ್ಷಾಬಂಧನ, ಅಷ್ಟದಿಕ್ಪಾಲಕರ ಹೋಮ ರಾತ್ರೋ ಕಾಲದಲ್ಲಿ ಮಾಡಿ ವಾಸ್ತು ದೋಷಗಳು ಈ ಸ್ಥಳದಲ್ಲಿ ಪರಿಹಾರವಾಗಲಿ ಅಂತ ಹೇಳಿ ವಾಸ್ತು ಹೋಮಗಳನ್ನ ಮಾಡಿದ್ದೇವೆ. ಪ್ರಾತಃ ಕಾಲದಲ್ಲಿ ಸುಪ್ರಭಾತ ಸೇವೆಯಿಂದ ಹಿಡಿದು ಅದೇ ರೀತಿ ಗೋಪೂಜೆ, ಗಂಗೆ ಪೂಜೆಯನ್ನ ಮಾಡಿ, ದ್ವಾರಲಕ್ಷ್ಮಿ ಪೂಜೆಯನ್ನ ಮಾಡಿ, ವಿಶೇಷವಾಗಿ ಕಳಶಗಳ ಸ್ಥಾಪನೆಯನ್ನ ಮಾಡಿ, ನವಗ್ರಹ ಪೂಜೆ, ಗ್ರಾಮ ದೇವತೆಗಳ ಪೂಜೆ, ಪ್ರಧಾನ ಕಳಶ ಆರಾಧನಾ, ಸೀತಾರಾಮ ಲಕ್ಷ್ಮಣ ಭರತ ಶತ್ರು ಸಮೇತ ಪ್ರಧಾನ ಕಳಶಗಳಲ್ಲಿ ಆರಾಧನೆಯನ್ನ ಮಾಡಿ, ಪೂಜಾ ಹೋಮ ಅವನಾದಿಗಳನ್ನ ಮಾಡಿ, ಪ್ರಧಾನ ಹೋಮಗಳನ್ನ ಮಾಡಿ, ಪೂರ್ಣಾವತಿಯನ್ನ ಕೊಟ್ಟು ಸ್ವಾಮಿಗೆ ವಿಶೇಷವಾಗಿ ನೈವೇದ್ಯವನ್ನ ಮಾಡಿ, ಅಷ್ಟಾವಧಾನ ಸೇವೆ ಮಾಡಿ, ಮಹಾಮಂಗಳಾರತಿಯನ್ನ ಮಾಡಿದ್ದೇವೆ. ಇಷ್ಟು ಕಾರ್ಯಕ್ರಮಗಳು ನಿನ್ನೆಯಿಂದ ಸಹ ತುಂಬಾ ವಿಜೃಂಭಣೆಯಿಂದ ಸಹಕಾರ ಕೊಟ್ಟು ಈ ಕಾರ್ಯಕ್ರಮಗಳು ನೆರವೇರಿಸಿದ್ದಾರೆ. ಹಾಗಾಗಿ ಎಲ್ಲರಿಗೂ ಶುಭವಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಪುರೋಹಿತರು ಹಾಗೂ ಜ್ಯೋತಿಷ್ಯರು ನಮ್ಮದು ಹೊಸಕೋಟೆ ಇದೇ ರೀತಿ ಈ ಒಂದು ಕಾರ್ಯಕ್ರಮಗಳು ನಿನ್ನೆ ವಿಶೇಷವಾಗಿ ನೆರವೇರಿಸಿದ್ದೇವೆ. ನಮ್ಮ ತಂಡದವರೆಲ್ಲ ಸೇರಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನೆರವೇರಿಸಿದ್ದೇವೆ. ಹರಿ ಓಂ ಸ್ವಸ್ತಿ. ಇದೇ ಹೊಸಕೋಟೆ ತಾಲೂಕು ಕುಂಬ್ಳಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರ್ತಕ್ಕಂಥ ರಾಮ ಮಂದಿರ ಹಾಗೂ ಕನಕ ಮಂದಿರವನ್ನ ಸುಮಾರು 30 ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ್ದೇವೆ. ಹಾಗೂ ಕುಂಬ್ಳಳ್ಳಿ ಗ್ರಾಮಸ್ಥರು, ಕುಲಬಾಂಧವರು, ಎಲ್ಲರೂ, ಗೌಡ ಯಜಮಾನರು ಎಲ್ಲರೂ ಸಹಕಾರದಿಂದ ನೂತನವಾಗಿ ನಿರ್ಮಿಸಲಾಗಿದೆ. ಹಾಗೂ ಸಂಗೊಳ್ಳಿ ರಾಯಣ್ಣ ಯುವಕರ ಸಂಘದ ವತಿಯಿಂದ ರಾಘವೇಂದ್ರರವರು ನೇತೃತ್ವದಲ್ಲಿ ಹೊಸಕೋಟೆ ತಾಲೂಕು ಕುಂಬ್ಳಳ್ಳಿ ಗ್ರಾಮದಲ್ಲಿ ನಿರ್ಮಿಸಿರುವ ರಾಮ ಮಂದಿರ ಮತ್ತು ಕನಕದಾಸರ ಮಂದಿರ ಇದು ಸಂಗೊಳ್ಳಿ ರಾಯಣ್ಣ ಯುವಕರ ಸಂಘದ ವತಿಯಿಂದ ನಿರ್ಮಿಸಿರ್ತಕ್ಕಂಥದ್ದು. ಸುಮಾರು 30 ಲಕ್ಷ ರೂಪಾಯಿ ಹಣ ವ್ಯಯ ಮಾಡಿ ಕುಂಬ್ಳಳ್ಳಿ ಗೌಡರು, ಯಜಮಾನರು, ಕುಲಸ್ಥರು ಎಲ್ಲರ ಸಹಕಾರದಿಂದ ನಿರ್ಮಿಸಿರ್ತಕ್ಕಂಥ ರಾಮ ಮಂದಿರ ಇದು. ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ, ಎಲ್ಲರೂ ಭಾಗವಹಿಸಿದ್ದಾರೆ. ರಾತ್ರಿಯಿಂದ ಹೋಮ ಹವನ ಎಲ್ಲ ವಿಜೃಂಭಣೆಯಿಂದ ಮಾಡಿದ್ದೀವಿ. ಎಲ್ಲ ಮಾಡಿ ಸುಸೂತ್ರವಾಗಿ ಸಹಕಾರ ಕೊಟ್ಟ ಎಲ್ಲ ಗ್ರಾಮಸ್ಥರಿಗೂ, ನಮ್ಮ ಕುಲದ ಗೌಡರಿಗೂ, ಯಜಮಾನರಿಗೂ, ಎಸ್ಪೆಷಲಿ
ಸಂಗೊಳ್ಳಿ ರಾಯಣ್ಣ ಯುವಕರ ಸಂಘದ ಬಳಗಕ್ಕೆ ತುಂಬಾ ಧನ್ಯವಾದಗಳು.